Littering in public places is injurious to the environment. Hey guys, good morning, welcome back to our channel Holiday Mania. So welcome to day 5 of our journey from K to K, basically Karnataka to Kashmir. And last vlog ನೀವು ನೋಡಿರ್ತೀರಾ, ನಾವು ಇಲ್ಲಿ ಶ್ರೀನಗರಲ್ಲಿ ಉಳ್ಕೊಂಡಿದ್ದೀವಿ, ರ್ಯಾಡಿಸನಲ್ಲಿ. ಆ್ಯಂಡ್ ಟುಡೇ ವಿಲ್ ಬಿ ಚೆಕಿಂಗ್ ಔಟ್ ಆ್ಯಂಡ್ ಮೂವಿಂಗ್ ಟುವರ್ಡ್ಸ್ ಗುಲ್ಮಾರ್ಗ್. ಆ್ಯಂಡ್ ಗುಲ್ಮಾರ್ಗಲ್ಲಿ ನಮ್ಮದು 2 night ಸ್ಟೇ ಇದೆ. ಆ್ಯಂಡ್ ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬೆಳಗ್ಗೆ ಇಟ್ ಈಸ್ ಕರೆಂಟ್ಲಿ 8:45. ಸೊ ಐಲ್ ಶೋ ಯು ಗೈಸ್ ದ ವ್ಯೂ ಔಟ್ಸೈಡ್. So this is the view from our room. It is absolutely beautiful. ನೀವು ನೋಡ್ಬೋದು, ಫುಲ್ ಫಾಗ್ ಕವರ್ ಆಗಿದೆ. And it's currently 1 degree outside. So we have come down for breakfast. ಅಮ್ಮಂಗೆ ಸಮೋಸ ಸಿಕ್ಬಿಡ್ತು. Yesterday ಇಂದ she was asking for samosa. This is my plate. ಅಲ್ಲಿನೂ ಸಾಮಾನಿದೆ. ಅಲ್ಲಿನೂ ಮುಂದೆ ಬೇರೆ ಬೇರೆ ಐಟಮ್ಸ್ ಇದೆ. ದೇರ್ ಇಸ್ ಇಡ್ಲಿ, ದೋಸಾ, ಪೂರಿ, ಪೋಹಾ and yeah, I guess so we'll finish our breakfast as soon as possible. ಏನಕ್ಕೆ 10 ಗಂಟೆಗೆ ಚೆಕ್ಔಟ್ ಮಾಡಿ we have to move towards Gulmarg. In Gulmarg ಹೋಗಕ್ಕೆ ಮುಂಚೆ we need to also visit one more place, so that's going to be amazing, so stay tuned. We just finished our breakfast and we are heading out. Those two don't want to move, so I am going. And breakfast was very tasty. ಈಗ ರೂಮ್ಗೆ ಹೋಗ್ಬಿಟ್ಟು ಫ್ರೆಶನ್ ಅಪ್ ಆಗಬೇಕು ನಾವಿನ್ನು. ಸೊ ಆಫ್ಟರ್ ವಿ ಫ್ರೆಶನ್ ಅಪ್ ಅ ಬಿಟ್ ವಿ ವಿಲ್ ಗೋ ಫಾರ್ ಚೆಕ್ಔಟ್ ಆ್ಯಂಡ್ ದೆನ್ ಮೂವ್ ಟುವರ್ಡ್ಸ್ ಗುಲ್ಮಾರ್ಗ್. ಸೊ ಅಪ್ಪ ಇಸ್ ಸ್ಟಿಲ್ ದೇರ್. ಅಲ್ಲಿ ಎಲ್ಲೋ ಜಾಕೆಟ್ ಹಾಕೊಂಡು ಕೊಟ್ಟಿರೋದು. ಹಿ ಈಸ್ ಲಿಟ್ರಲಿ ನಾಟ್ ರೆಡಿ ಟು ಗೆಟ್ ಅಪ್ ಆ್ಯಂಡ್ ಕಮ್. ನಾನು ಅಮ್ಮ ಇಲ್ಲಿದ್ದೀವಿ. First I thought of leaving them. What are you doing there? Come on, fast. Come up. Hello. Didn't pick the call. Arrange this bag will stay however it was. ಆ ಬ್ಲೂ ಬ್ಯಾಗ್ ಇದೆ ಅಲ್ವಾ, ಅದನ್ನು ನಾಳೆ ಇವತ್ತೂ ತೆಗಿಬೇಕು. ಸೊ ಇದನ್ನು ಹಿಂದೆ ಹಾಕ್ಬಿಡೋಣ. ಎಲ್ಲ ಹಿಂದೆ ಹಾಕ್ಬಿಟ್ಟು ಆ ಬ್ಯಾಗ್ನ ಇಲ್ಲಿ ಮುಂದೆಗೆ ಹಾಕೋಣ. ಗೊತ್ತಲ್ವಾ ಕ್ಲಿಯರ್ ಆಗಿ? ಇಲ್ಲ, Remove this please. Our car is fully loaded and this is our winter bag. ಎಲ್ಲ ವಿಂಟರ್ ಸಾಮಾನು ಇದರೊಳಗೆ ತುಂಬಿಸಿದ್ದೀವಿ ನಾವು ಹಂಗೆ. and this is mama's scarf / random cloth. First start. Good is ಏನೋ ತಣ್ಣಗಿರಲಿಲ್ಲ. 1 degree, still 1 degree. ಹಿಂದೆನೋ full we have dumped this. Very nice. So this was our stay and we'll be coming back here again. We are back on the roads of Srinagar. ನಮ್ಮ journey towards Gulmarg ಮತ್ತೆ resume ಮಾಡ್ಕೊಂಡಿದ್ದೀವಿ. Back on the highways. Driving through the roads of Srinagar in our own car was an experience by itself. ತುಂಬಾ ಖುಷಿ ಆಗ್ತಾ ಇತ್ತು that we could make it up till Kashmir in our Hilux ಅಂತ ಅಂದ್ಬಿಟ್ಟು.
We have started and ಟೋಪಿ ಅದೆಲ್ಲ ಇಲ್ಲೆಲ್ಲ ಗ್ಲೌಸ್ ಎಲ್ಲ ಎತ್ತಿಟ್ಕೊಂಡಿದ್ದೀವಿ and we have started towards Drung waterfall. ಶ್ರೀನಗರಿಂದ ನಮ್ಮ ಫೈನಲ್ ಡೆಸ್ಟಿನೇಷನ್ ಗುಲ್ಮಾರ್ಗ್ ಆದ್ರೂ ಗುಲ್ಮಾರ್ಗ್ ಹೋಗೋ ದಾರಿನಲ್ಲಿ ಡ್ರುಂಗ್ ವಾಟರ್ ಫಾಲ್ಸ್ ಬರುತ್ತೆ. ಸೊ ವಿಂಟರ್ ವಾಟರ್ ಫಾಲ್ಸ್ ಅಂತ ಕೂಡ ಇದನ್ನು ಕರೀತಾರೆ, ಫ್ರೋಝನ್ ವಾಟರ್ ಫಾಲ್ಸ್ ಅಂತ ಕರೀತಾರೆ, ನಾನ್ಯಾ ವಾಟರ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಸೊ ಒಂದ್ಸಲ ಈ ಸುಂದರವಾದ ವಾಟರ್ ಫಾಲ್ಸ್ನ ಜಲಕ್ ತಗೊಳ್ಳೋಣ ಅಂತ ವಿ ಹ್ಯಾವ್ ಸ್ಟಾರ್ಟೆಡ್. ಈಗ ನೀವು ನೋಡ್ತಾ ಇರೋದು ಶ್ರೀನಗರ್ ಮಾರ್ಕೆಟ್ ಏರಿಯಾ ಆ್ಯಂಡ್ ಈ ಮಾರ್ಕೆಟ್ ಏರಿಯಾ ಹ್ಯಾಸ್ ಸೋ ಮಚ್ ಟು ಆಫರ್. ತುಂಬಾ ಕಲರ್ಫುಲ್ ಆಗಿತ್ತು ಈ ಮಾರ್ಕೆಟು. ಫ್ರೂಟ್ಸ್, ವೆಜಿಟೇಬಲ್ಸ್, ಕ್ಲೋದಿಂಗ್, ಮತ್ತು ಇಲ್ಲಿ ನನಗೆ ಒಂದು ಆಶ್ಚರ್ಯಕರವಾದಂತಹ ಒಂದು ಐಟಮ್ ಕಾಣಿಸ್ತು. ನೋಡಿ, ಇದೇನೇನೆ ಗ್ರೂಮ್ಗೆ ಹಾಕುವಂತಹ ಹಣದ ಮಾಲೆ, ಗಾರ್ಲ್ಯಾಂಡ್ ಅಂತ ಏನು ಕರೀತಾರೆ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. Srinagar, Srinagar, Srinagar. So these are the streets of Srinagar. So these are the streets of Srinagar. Wow. So al bisal barak shuru aitu. ಇಲ್ಲಿ ನಿಮಗೆ ಕಾಣಿಸ್ತಿರುತ್ತೆ ಕಾಶ್ಮೀರ್ದು ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟಲ್ಲಿ 4th ಬ್ಲಾಕಲ್ಲಿ ಕಾಂಪ್ಲೆಕ್ಸ್ ಹೆಂಗಿರುತ್ತೆ ಇಲ್ಲೂ ಕೂಡ ಹಂಗೆ ಇದೆ ಅಲ್ವಮ್ಮ? ಎಲ್ಲ ಇಲ್ಲಿದೆ. ಕೋಟ್ಸ್ ಸಿಗುತ್ತೆ, ಕ್ಲೋದಿಂಗ್ ಇಲ್ಲಿ ಸಿಗ್ತಿದೆ, ಗ್ಲವ್ಸು, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಇಲ್ಲಿದೆ. ಆಲ್ ದಿ ನೆಸೆಸರಿ ಐಟಮ್ಸ್. Beauty of a road trip is you get to experience the true essence of the place. ಅಲ್ಲಿನ ಕಲ್ಚರ್ ಆಗಿರ್ಬೋದು, ಅಲ್ಲಿನ ಮನೆ, ಅಲ್ಲಿನ ಫುಡ್, ಅಲ್ಲಿನ ಉಡುಗೆ ತೊಡುಗೆಗಳು. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಯು ಗೋಟ್ ಟು ಗೆಟ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ದ ಪ್ಲೇಸ್. ಅಲ್ಲಿನ ಜನ ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ, ಅಲ್ಲಿನ ವಿಶೇಷತೆಗಳೇನು. ಸೊ ಐ ವಾಸ್ ಸೋ ಥ್ರಿಲ್ಡ್ ಟು ಹ್ಯಾವ್ ದಿಸ್ ಟ್ರಿಪ್ ಗೋಯಿಂಗ್. ಸೊ ನಮ್ಮ ಟೂರ್ ಆರ್ಗನೈಸ್ ಮಾಡಿದ್ದಂತಹ ಟೂರ್ ಆಪರೇಟರ್ನ ಮೀಟ್ ಮಾಡೋ ಸಮಯ ಆಗಿತ್ತು. ಗುಲ್ಮಾರ್ಗ್ಗೆ ಹೋಗ್ತಾ ದಾರಿನಲ್ಲಿ ಅವ್ರ ಆಫೀಸ್ ಇತ್ತು. ಸೊ ಅವ್ರನ್ನ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಸ್ಟಾಪ್ ತಗೊಂಡ್ವಿ. ದ ಸೀನರಿ ಥ್ರೂ ಔಟ್ ವಾಸ್ ಕ್ಯಾಪ್ಟಿವೇಟಿಂಗ್. ಪ್ರತಿಯೊಂದು ದೃಶ್ಯನೂ ಕಣ್ಣು ಕೋರೈಸೋಷ್ಟು ಸುಂದರವಾಗಿತ್ತು. ಇದಕ್ಕೆ ಅಲ್ವಾ ಹೇಳೋದು ಕಾಶ್ಮೀರ್ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು, ಜನ್ನತ್ ಅಂತ. ಹಾಗೆ ಸುಮ್ಮನೆ ಹೇಳೋದೆಲ್ಲ, ವೆರಿ ಬ್ಯೂಟಿಫುಲ್. ಪ್ರತಿ ಸೀಸನ್ನಲ್ಲೂ ಕಾಶ್ಮೀರ್ ಹ್ಯಾಸ್ ಸಮಥಿಂಗ್ ವೆರಿ ಯುನೀಕ್ ಆ್ಯಂಡ್ ಸ್ಪೆಷಲ್ ಟು ಆಫರ್ ಟು ಯು. ಅಲ್ಲಿನ ವಿಂಟರ್ ಆಗಿರ್ಬೋದು, ಫಾಲ್ ಸೀಸನ್ ಆಗಿರ್ಬೋದು, ಆಟಮ್ ಆಗಿರ್ಬೋದು, ಸಮ್ಮರ್ ಆಗಿರ್ಬೋದು, ಸ್ಪ್ರಿಂಗ್ ಆಗಿರ್ಬೋದು, ಎವ್ರಿ ಸೀಸನ್ ಹ್ಯಾಸ್ ಅ ಡಿಫ್ರೆಂಟ್ ಬ್ಯೂಟಿ ಇನ್ ಇಟ್ ಸೆಲ್ಫ್. ಸೊ ದ ಬೋಟ್ಸ್ ಆಫ್ ತನ್ಮಾರ್ಗ್, ಗುಲ್ಮಾರ್ಗ್ನ ನಾವಿಲ್ಲಿ ನೋಡ್ಬೋದು. ವಿ ವರ್ ಸೋ ಎಕ್ಸೈಟೆಡ್ ಆ ಮೂಮೆಂಟಲ್ಲಿ. ಗುಲ್ಮಾರ್ಗ್ ಯಾವ ಮಾರ್ಗ ಅಂತ ಫೈನಲೈಸ್ ಮಾಡ್ಕೊಂಡು ನನಗೆ ಹೇಳಿ. ಈ ಜಾಗದ ಲ್ಯಾಂಡ್ಸ್ಕೇಪ್ ಅಂತೂ ಇಟ್ ವಾಸ್ ಬ್ರೆತ್ ಟೇಕಿಂಗ್ಲಿ ಬ್ಯೂಟಿಫುಲ್. ಕಡೆಗೂ ನಾವು ಡ್ರುಂಗ್ ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ಸೊ ಈ ಒಂದು ಸಿಟಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಡ್ರುಂಗ್ ವಾಟರ್ ಫಾಲ್ಸ್ಗೆ ಬಂದಾಗ ನೀವು ಸ್ವಲ್ಪ ಹುಷಾರಾಗಿರಬೇಕು. ಜನ ಅಲ್ಲಿ ಹೇಳ್ತಾರೆ ಯು ಕೆನಾಟ್ ಡ್ರೈವ್ ಯುವರ್ ಕಾರ್ ಅಪ್ ಟು ದ ವಾಟರ್ ಫಾಲ್ಸ್, ನೀವು ಇಲ್ಲಿಂದ ATVನೇ ತೊಗೊಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಅಲ್ಲಿನ ಟ್ಯಾಕ್ಸಿ ಯೂನಿಯನ್ ಅವರು ಕೂಡ ದೇ ಫೋರ್ಸ್ ಯು ಟು ಲೀವ್ ಯುವರ್ ಕಾರ್, ಪಾರ್ಕ್ ದ ಕಾರ್ ದೇರ್. ಆ ಸಿಟಿನಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನೀವು ATV ತೊಗೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತಾರೆ. ಬಟ್ ಖಂಡಿತ ಇಲ್ಲ. ಆಲ್ ಓವರ್ ಇಂಡಿಯಾ ಯು ಕ್ಯಾನ್ ಡ್ರೈವ್ ಯುವರ್ ಕಾರ್ ಎನಿವೇರ್. ನೀವು ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ರೀತಿಯಾಗಿ ಇಲ್ಲ. ದ ಫಸ್ಟ್ ಗ್ಲಿಮ್ಸ್ ಆಫ್ ದ ಸ್ನೋ, ವಿ ವರ್ ವೆರಿ ಎಕ್ಸೈಟೆಡ್. ನಿಮ್ಮ ಕಾರನ್ನೇ ನೀವು ಡ್ರುಂಗ್ ವಾಟರ್ ಫಾಲ್ಸ್ವರೆಗೂ ಡ್ರೈವ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು.
ಆಯ್ತು, ಆದ್ರೆ ಇನ್ನೂ ಅದನ್ನು ಮುಟ್ಟಿಲ್ಲ. ಸುಮಾರು 3,500 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದು ಸಾರ್ಥಕ ಆಯಿತು. ಫೈನಲಿ ವಿ ಗಾಟ್ ದ ಗ್ಲಿಮ್ಸ್ ಆಫ್ ದ ಸ್ನೋ. ಅಲ್ಲಿ ಫೌಂಟೇನ್ ಇತ್ತು. ಎಸ್, ದುರಂಗ್ ಹೋಗೋ ದಾರಿನಲ್ಲಿ ಬೇಕಾದಷ್ಟು ಸ್ನೋ ಕಾಣಿಸುತ್ತೆ. ಆ್ಯಂಡ್ ಇಫ್ ಯು ಆರ್ ಲಕ್ಕಿ, ನಿಮಗೆ ನವಂಬರ್ ಮಂತಲ್ಲೇ ಸ್ನೋ ಫಾಲ್ ಸ್ಟಾರ್ಟ್ ಆಗಿರುತ್ತೆ. ಆರ್ ಡಿಸೆಂಬರಲ್ಲಂತೂ 100% ಸ್ನೋ ಸಿಗುತ್ತೆ. ಆ್ಯಂಡ್ ಎಸ್, ವಿ ಆರ್ ಆಟ್ ದುರಂಗ್. ರೋಡ್ಸ್ ಆರ್ ವೆಲ್ ಲೇಡ್ ರೋಡ್ಸ್. ಆದರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ರೋಡ್ಸ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಒಂದು ಗಾಡಿ ಬಂದಾಗ ಇನ್ನೊಂದು ಗಾಡಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಮುಂದೆ ಹೋಗಬೇಕಾಗತ್ತೆ. ಬಟ್ ಅಟ್ ಟೈಮ್ಸ್ ವೆನ್ ದ ಅಪೋಸಿಟ್ ವೆಹಿಕಲ್ ಇಸ್ adamant, you will have to wait for some time. Just look at the view. Oh my god, ಎಲ್ಲ ಕಡೆನೂ ಚೂರು ಸ್ನೋ ಬಿದ್ದಿದೆ. ತಣ್ಣಗಿದೆ, ತುಂಬಾನೇ ತಣ್ಣಗಿದೆ. ಆಚೆ ಅಲ್ಲಿ ಬಿಸಿಲು ಇದೆ, ಇಲ್ಲಿ ಸ್ನೋ ಇದೆ. and then if you want to stay over here, you have stay options too. But this is beautiful. Oh my god, wow. White snow. So much snow. Here comes the first glimpse of the Durang waterfalls. ಬ್ರಿಡ್ಜ್ನ ಎರಡೂ ಬದಿಯಲ್ಲೂ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗಿದೆ. ನೋಡೋದಕ್ಕಂತೂ ಇಟ್ ಲುಕ್ಸ್ ಸೋ ಮ್ಯಾಜಿಕಲ್. ನೀರಿನ ಜುಳುಜುಳು ಸದ್ದು ಇಲ್ಲಿವರೆಗೂ ಕೇಳಿಸ್ತಾ ಇತ್ತು. ಆ್ಯಂಡ್ ಜಸ್ಟ್ ಪಾಸಿಂಗ್ ಥ್ರೂ ಇಟ್ ಆ್ಯಂಡ್ ಡ್ರೈವಿಂಗ್ ಥ್ರೂ ದೋಸ್ ರೋಡ್ಸ್, it was goosebumps. ನಾವು ಹೋದಾಗ ಜನ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಗಾಡಿನ ಅಲ್ಲೇ ದುರಂಗ್ ವಾಟರ್ಫಾಲ್ಸ್ ಮುಂದೆ ನಿಲ್ಲಿಸಿ ಒಂದಷ್ಟು ಫೋಟೋ ವಿಡಿಯೋಗಳನ್ನು ತೆಕ್ಕೊಂಡ್ವಿ. ಅಲ್ಲಿರುವಂತಹ ಗೈಡ್ಗಳು ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ರು. ಆ್ಯಂಡ್ ನಿಮಗೆ ಅವರೇ ವಾಲಂಟಿಯರ್ ಆಗಿ ಬರ್ತಾರೆ, ನಿಮಗೆ ಅವರು ಫೋಟೋ ವಿಡಿಯೋಗಳನ್ನು ತೆಕ್ಕೊಡ್ತಾರೆ. ಬಟ್ ಆಮೇಲೆ ನಿಮಗೆ ದುಡ್ಡಿನ ಟ್ಯಾಕ್ಸ್ ಹಾಕೋದಂತೂ ಮರೆಯೋದಿಲ್ಲ. ಅವ್ರು ಕೇಳಿದಷ್ಟು ನೀವು ಕೊಡಲೇಬೇಕಾಗತ್ತೆ. ತುಂಬ ಸ್ಲಿಪ್ಪರಿ ಇತ್ತು, ಬ್ಲ್ಯಾಕ್ ಐಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಸೊ ನಿಮಗೆ ಅಲ್ಲಿ ಗೈಡ್ ನಿಮ್ಮನ್ನು ನಡೆಸೋದಕ್ಕೆ, ನಿಮ್ಮನ್ನು ಆ ರೋಡಿನ ಸೈಡಿಂದ ಇನ್ನೊಂದು ರೋಡ್ ಸೈಡ್ ಕರ್ಕೊಂಡು ಹೋಗೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಬರೀ ATVಗಳದೇ ಹಾವಳಿ ಆಗಿತ್ತು ರೋಡ್. ಡ್ರೈ ಐಸ್, ಫುಲ್ ಬ್ಲ್ಯಾಕ್ ಐಸ್ ಇದೆ, ಜಾರುತ್ತೆ. ಸೊ ಸ್ಲೋ ಆಗಿ ನಡಿಬೇಕು. ಸೊ ಅಪ್ಪ ಬರಬೇಕು ಇಲ್ಲಿಗೆ. ಸೊ ಇಟ್ ಈಸ್ ಗುಡ್ ಇಫ್ ಯು ವೇರ್ ಸ್ನೋ ಬೂಟ್ಸ್ or shoes with good grip. So ಇಲ್ಲಿ ನಿಮಗೆ ಕಾಣಿಸ್ತಿರುತ್ತೆ ಡ್ರೂಮ್ ವಾಟರ್ಫಾಲ್ಸ್. ಸೊ yay, ಡ್ರೂಮ್ ವಾಟರ್ಫಾಲ್ಸ್, we made it. ಇಲ್ಲಿ it's very cold, but this is the waterfalls. ಅಲ್ಲೆಲ್ಲ ನೀವು ನೋಡ್ಬೋದು ಫ್ರೀಸ್ ಆಗಿದೆ. ಈ ವಾಟರ್ಫಾಲ್ಸ್ ಹತ್ರ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಆಗಿತ್ತು. ಸ್ಟಾರ್ಟಿಂಗಲ್ಲಿ ನನಗೆ ಇಲ್ಲಿ ಜನ ಕಮ್ಮಿ ಇದ್ದಾರೆ ಅಂತ ಅನ್ನಿಸ್ತು. ಬಟ್ ದೇವ್ರೇ ಎಷ್ಟು ಜನ ಅಂದರೆ ಈ ವಾಟರ್ಫಾಲ್ಸ್ ಹತ್ರ ಬರ್ತಾ ಇತ್ತು ಅಂಥವ್ರು. ಮತ್ತು ಈ ವಾಟರ್ಫಾಲ್ಸ್ ಹತ್ರ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅದಕ್ಕೂ ಸಿಕ್ಕಾಪಟ್ಟೆ ಡಿಮ್ಯಾಂಡು, ಕ್ಯೂ. ಮತ್ತು ಇಲ್ಲಿ ಒಂದು ಪೇಷನ್ಸ್ ಅನ್ನೋದೇ ಇರಲಿಲ್ಲ ಯಾರಿಗೂ. ಆ ಗೈಡ್ಗಳು ಅಷ್ಟೇನೆ ದರ ಎಳ್ಕೊಂಬಂದು ಅಲ್ಲಿ ಬಿಡೋರು. ಫೋಟೋ ಗಾಡಿನ ಇಲ್ಲಿ ಹಾಕ್ಬಿಟ್ಟು
ಡೈರೆಕ್ಟ್ ಫಾಲ್ಸ್ ಮುಂದೆ ಪಾರ್ಕಿಂಗ್ ಜಾಗ ಇದೆ. ಇಲ್ಲಿ ಕೈ ನಡಗಿಸ್ತಿದೆ, ವೆರಿ ಕೋಲ್ಡ್. ರೆಕಾರ್ಡ್ I want it thumbnail. So this is the waterfall. Other way. So this is how it is. Very beautiful. Very nice. So ಹಿಂಗಿದೆ ಇದು. ಇದೇ ಡ್ರಾಮಾ, ಬಿಹೈಂಡ್ ದ ಸೀನ್ಸ್ ಹಿಂಗೆ ಮಾಡೋದು. ಅಪ್ಪಂದು ಅಮ್ಮಂದು ಫಸ್ಟ್ ಹೀಗೆ ತೆಗಿತಾವ್ರೆ ವಾಟರ್ ಫಾಲ್ಸ್ ಜೊತೆ. ತುಂಬ ಚೆನ್ನಾಗಿ ಬರ್ತಿದೆ. ಸೊ ಥರ ಹಿಂಗೆ ವಿಡಿಯೋ ಶೂಟ್ ಮಾಡಿಕೊಡ್ತಾರೆ ನಿಮಗೆ. ಅವರೇ ಬಂದ್ಬಿಟ್ಟು ದೇ ವಿಲ್ ಆಸ್ಕ್ ಮಾಡಿಕೊಡ್ತಾರೆ. ಸೊ ಆಮೇಲೆ ಸ್ವಲ್ಪ ಯು ಕ್ಯಾನ್ ಗಿವ್ ದ ಮನಿ ಪೇಮೆಂಟ್ ಮಾಡ್ಬೋದು. ಸೊ ಇಲ್ಲಿಂದ ವ್ಯೂ ಹಿಂಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇಷ್ಟು ಹಿಂಗೆ ನೋಡಿದ್ರೆ ಇಟ್ ಈಸ್ ಮ್ಯಾಜಿಕಲ್. ಸೊ ಫೋಟೋಶೂಟ್ ನಡೀತಿದೆ ಇಲ್ಲಿ, ಎಲ್ಲಾರ್ದು ಫೋಟೋಶೂಟ್ ನಡೀತಿದೆ. ಸೊ ಫಸ್ಟು ಅಮ್ಮ ಅಪ್ಪನ ತೆಗಿತಾರೆ ಅಂತ ನಾನು ಸೈಡಿಗೆ ಬಂದ್ಬಿಟ್ಟಿದ್ದೀನಿ. ನಾನು ಕೈಲಿ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಅಪ್ಪ ಅಮ್ಮ ಏನೂ ಹಾಕ್ಕೊಂಡಿಲ್ಲ, ಕೈಲಿ ಆಗ್ತಿಲ್ಲ. ಮೊಬೈಲ್ ಆ್ಯಂಡ್ ಇಲ್ಲಿ ಫೋಟೋ ಸ್ಪಾಟ್ಸ್ ಅಂತ ಇದೆ. ಸೊ ಅಲ್ಲಿ ಕೂಡ ಒಂದು ಫೋಟೋ ಸ್ಪಾಟ್ ಇದೆ, ಮತ್ತು ನಾವಿರೋ ಜಾಗನೂ ಒಂದು ಫೋಟೋ ಸ್ಪಾಟ್. ಬನ್ನಿ ಬೇಗ ಬೇಗ, ಕಮ್ ಇನ್ ದ ಫ್ರೇಮ್. 1 2 3 ನಾಟ್ ಮೀ, ನೆಕ್ಸ್ಟ್ ಮೀ. ಕೇರ್ಫುಲ್. So we have come to another point. Illa waterfalls. So as I was telling you, ಇಲ್ಲಿ ಒಂದು ಮಾತಾಡೋಕ್ಕಾಗ್ತಿಲ್ಲ. ಸೊ ಇಲ್ಲಿ ಒಂದು ವ್ಯೂ ಪಾಯಿಂಟು, ಫೋಟೋ ಪಾಯಿಂಟು, ಅಲ್ಲಿ ಕೂಡ ಒಂದು ವ್ಯೂ ಪಾಯಿಂಟು, ಫೋಟೋ ಪಾಯಿಂಟು. ಆ್ಯಂಡ್ ದೆನ್ ದಿಸ್ ಆಲ್ಸೋ ಐ ಥಿಂಕ್ ಇಸ್ ಅ ವ್ಯೂ ಪಾಯಿಂಟ್ ಆ್ಯಂಡ್ ಅ ಫೋಟೋ ಪಾಯಿಂಟ್. ಇಲ್ಲಿ ಹತ್ಕೊಂಡು ಬರಬೇಕು. ಆ್ಯಂಡ್ ಇಲ್ಲಿ ಮೇಲೆ ಬಂದರೆ ವಿ ಹ್ಯಾವ್ ದೀಸ್ ಟೀ ಆ್ಯಂಡ್ ಮ್ಯಾಗಿ ಸ್ಟಾಲ್ಸ್. ಸರಿ. ಸೊ ಹಿಯರ್ ವಿ ಕ್ಯಾನ್ ಹ್ಯಾವ್ ಮ್ಯಾಗಿ, ಚಾಯ್ ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಇದೆ ಇಲ್ಲಿ. ಸೊ ಇನ್ ಕೇಸ್ you want to have something, you can. Then this is the view. Oh my god, yeah. And then idu illindu view. So we have come to this Maggie point. ಇಲ್ಲಿ ಬೆಚ್ಚಗೆ ಆಲ್ಮೋಸ್ಟ್ ಇನ್ನೂ ಜಾಸ್ತಿ. ನಮ್ಮ ರೂಮ್ ಪಕ್ಕನೇ ಇರುತ್ತೆ. ವಿಲ್ ಸಿ, ವಿ ಆರ್ ನಾಟ್ ಶ್ಯೂರ್. ಸೊ ಇಲ್ಲಿ ನಮಗೆ ವಿ ಗಾಟ್ ಬಾನ್ ಫೈರ್ ಆ್ಯಂಡ್ ವಿ ಹ್ಯಾವ್ ದಿಸ್ ವ್ಯೂ ಆ್ಯಂಡ್ ಮ್ಯಾಗಿ, ಪಹಾಡವಾಡಿ ಮ್ಯಾಗಿ. GoPro is actually working really well. ನಂಗನ್ಸು ತಣ್ಣಗೆ ಬಂದಿದ ತಕ್ಷಣ GoPro ಬ್ಯಾಟ್ರಿ ಎಳ್ದು ಬಿಡುತ್ತೆ ಅಂತ, ಬಟ್ ಆ್ಯಕ್ಚುಲಿ ಇಟ್ ಈಸ್ ರಿಯಲಿ ವರ್ಕಿಂಗ್ ಔಟ್ ವೆಲ್. ನಾರ್ಮಲ್ ಆಗಿ ವರ್ಕ್ ಆಗ್ತಿದೆ ಆ್ಯಂಡ್ ಏನೂ ಹ್ಯಾಂಗ್ ಆಗ್ತಿಲ್ಲ. ಸೊ ಕರೆಂಟ್ಲಿ ವಿ ಆರ್ ಗೆಟಿಂಗ್ ಡೌನ್ ದ ಸ್ಟೇರ್ಸ್ ಆ್ಯಂಡ್ ವಿಲ್ ಬಿ ಲೀವಿಂಗ್.
ಫುಲ್ ಗಟ್ಟಿ ಆಗಿಬಿಟ್ಟಿದೆ. ಸೊ ನಾವು ವಿ ವಿಲ್ ಬಿ ಲೀವಿಂಗ್ ಬ್ಯಾಕ್ In another 1 week, everything is going to be filled with snow and it's going to be more slippery and tough to come over here. ಅದಕ್ಕೆ ಮುಂಚೆನೇ ಬಂದ್ಬಿಟ್ವಿ ನಾವು. ಇದೆಲ್ಲ ಫ್ರೀಸ್ ಆಗ್ತಿದೆ ಹಿಂಗೆ ಹಿಡ್ಕೊಂಡು ನಡೆಯೋಕ್ಕೂ. Slow down. ಇಲ್ಲೇ ಅಲ್ವಾ ಗಾಡಿ? Slow. ಐ ಆಮ್ ಓಕೆ, ಯು ಬಿ ಓಕೆ. ಹೆಲೋ. ಹಾಂ, ಓಪನ್. ಓಕೆ, ಲೆಟ್ಸ್ ಗೆಟ್ ಇನ್ ಸೈಡ್. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕೂರೋಣ, ಅಥವಾ ಸ್ಲಿಪ್ಪರಿ ಆಗಿದೆ, ಬೀಳ್ತೀವಿ. ಗಾಡಿ ಒಳಗೆ ಕೂತಾಯಿತು. ಟೈಮ್ ಟು ಸೇ ಬಾಯ್ ಬಾಯ್ ಟು ಡ್ರಂಗ್ waterfalls and time to go towards Gulmarg, towards our resort. Nale we are going to do one of the most famous things in Kashmir, which is the gondola ride. So stay tuned for that. ಈಗ ಹೊರಟು ನಾವು ರಿಸಾರ್ಟ್ ಹತ್ರ ಹೋಗೋಣ. ಈಗ ನಾವು ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ. Mani, I'll kick you. ಇದಿಷ್ಟು ನಮ್ಮ ಶ್ರೀನಗರ್ ಟು ಗುಲ್ಮಾರ್ಗ್ ನಡುವೆ ಬೀಳುವಂತಹ ತನ್ಮಾರ್ಗ್ ಹತ್ರ ಸಿಗುವಂತಹ ದುರಂಗ್ ವಾಟರ್ ಫಾಲ್ಸ್ ನ ಸ್ಟೋರಿ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಬೇಗ ಸಿಗ್ತೀನಿ.